ಕಾವ್ಯ ಅವ್ರು ಹೇಳಿದ್ದು ಕಾವು ಕಾವು ಅಂತ ರೇಗಿಸ್ಬೇಡ ಅಂತ ಇಲ್ಲಿ ಹೇಳಿದ್ದು. ನೀನ್ ನನ್ನ ಹತ್ರ ಮಾತಾಡೋದ್ ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಹೇಳಿರ್ಲಿಲ್ಲ. ಸದ್ಯ ಇವಾಗ ಅದೆಲ್ಲ ಒಂದ್ ಕಡೆ ಆದ್ರೆ, ಸದ್ಯ ಇವಾಗ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಗಿಲ್ಲಿ ಅವರು ಕಾವ್ಯ ಅವರು ಇಬ್ರು ಕೂಡ ಮಾತಾಡ್ತಿದ್ದಾರೆ ಖುಷಿ ಖುಷಿಯಿಂದ. ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ದು. ನಾನೊಂದು ಬೀಟ್ ಹಾಕ್ತೇನೆ, ಇಲ್ಲಿ ಕೇಳಿಸ್ಕೊಳ್ಳಿ. ಮಾತಾಡಲ್ಲ ಅಂತ ಫಸ್ಟ್ ಹೇಳಿದ್ಯಾರು? ಫಸ್ಟ್ ಮಾತಾಡಲ್ಲ ಅಂತ ಹೇಳಿ ಮಾತ್ ಬಿಟ್ಟಿದ್ಯಾರು? ಸ್ವಾಭಿಮಾನದ ಬಗ್ಗೆ ನೋಡಿದ್ರಲ್ಲ, ಇಲ್ಲಿ ಕಾವ್ಯ ಅವ್ರು ಹೇಳ್ತಾ ಇದಾರೆ ನಾನ್ ಮಾತಾಡೋದ್ ಬೇಡ ಅಂತ ಎಲ್ಲಿ ಹೇಳ್ದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಅದಕ್ಕೆ ಗಿಲ್ಲಿ ಅವ್ರು ಕೂಡ ಇಲ್ಲಿ ಸುಮ್ನೆನೆ ಆದ್ರು. ಇಲ್ಲಿ ಏನಾಗ್ತದೆ ಅಂತಂದ್ರೆ ಫಸ್ಟಿಗೆ ಇಲ್ಲಿ ಮಾತಾಡೋದ್ ಬಿಟ್ಬಿಡೋಣ ಅಂತ ಹೇಳಿದ್ದು ಗಿಲ್ಲಿ ಅವರು. ಆದ್ರೆ ಕಾವ್ಯ ಅವರು ಮಾತಾಡೋದ್ ಬಿಡೋದ್ ಬೇಡ, ಕಾವು ಕಾವು ಅಂತ ರೇಗಿಸ್ಬೇಡ ಅಂತ ಹೇಳಿದ್ರು ಅಷ್ಟೇ. ಎನಿವೆ ಏನೋ ಒಂದಾಗ್ಲಿ, ಈ ಒಂದು ಪೇರ್ನ ತುಂಬಾ ಜನ ಇಲ್ಲಿ ಇಷ್ಟಪಡ್ತಾ ಇದ್ರು. ಫ್ರೆಂಡ್ಶಿಪ್ ಆಗ್ಲಿ ಏನೇ ಆಗ್ಲಿ, ಇಲ್ಲಿ ಪಬ್ಲಿಕ್ ಬೈಟ್ಸ್ ಕೇಳಿದಾಗೂ ಕೂಡ ಇಲ್ಲಿ ನೀವು ನೋಡ್ಬೋದು ಕಾವ್ಯ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ನೋಡಕ್ ತುಂಬಾನೇ ಖುಷಿ ಆಗುತ್ತೆ. ಈ ಒಂದು ಪೇರ್ನ ನೋಡಕ್ಕೆ ನಾವು ತುಂಬಾ ಜನ ಇಷ್ಟಪಡ್ತೀವಿ. ಮತ್ತೆ ಟಿವಿಯಲ್ಲಿ ಇವ್ರ ಇಬ್ಬರದು ಕಾಂಬಿನೇಷನ್ ಬಂತು ಅಂದ್ರೆ ಮುಖದಲ್ಲಿ ಸ್ಮೈಲ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಇಬ್ರು ಕೂಡ ಅಂತ ಇಲ್ಲಿ ಹೇಳಿದ್ರೆ. ಕೆಲವೊಬ್ರು ಗಿಲ್ಲಿಯವ್ರನ್ನ ನೋಡಕ್ಕೇನೆ ಇಲ್ಲಿ ನಾವು ಬಿಗ್ ಬಾಸ್ ನ ನೋಡ್ತಾ ಇರೋದು ಅಂತ ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ಗಿಲ್ಲಿಯವರು ಆಟ ಆಡೋದ್ರಲ್ಲೂ ಕೂಡ ನಂಬರ್ 1. ಇಲ್ಲಿ ಏನಾಗುತ್ತೆ ಒಬ್ಬ ಮನುಷ್ಯನ್ಗೆ ಅಂತಂದ್ರೆ, ಅದು ಫ್ರೆಂಡ್ಶಿಪ್ ಇರ್ಲಿ ಬೇರೆ ತರ ಯಾವುದೇ ರೀತಿ ಸಂಬಂಧ ಇರ್ಲಿ, ಜೊತೆಗೆ ಇದ್ದಾಗ ಅವರಿಂದ ದೂರ ಇರಬೇಕು ಅಂತ ನಾವು ಬಲವಂತವಾಗಿ ಅನ್ಕೊಂಡ್ರೆ ನಿಜವಾಗ್ಲೂ ಕೂಡ ಅದು ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅವ್ರ ಹತ್ರ ಸೆಲಿತಾರೆ ಇರುತ್ತೆ. ಈಗ ಮ್ಯಾಗ್ನೆಟ್ಗಳು ಹೇಗೆ ಒಟ್ಟಿಗೆ ಸೆಲಿಯುತ್ತೋ ಆ ರೀತಿ ಸೆಲಿತಿರತ್ತಿಲ್ಲ, ಮಾತಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿ ಅವ್ರಿಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇಲ್ವಾ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಕೇಳ್ಬಿಟ್ಟು ಹೇಳಿದ್ದಾರೆ. ನನಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇಲ್ವಾ, ನಾನು ಮಾತಾಡಲ್ಲ ಬಿಡು ಅಂತ ಹೇಳಿದ್ರು. ಅಂದ್ರೆ ನಾನು ಏನೇ ಹೇಳಿದ್ರು ಕೂಡ ಇಲ್ಲಿ ಅದನ್ನ ಮಾಡ್ಬಿಡ್ತೀಯಾ, ಕೇಳ್ಬಿಡ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಆ ಒಂದು ಸಮಯದಲ್ಲಿ ಇಲ್ಲಿ ಕೇಳಿದ್ರು. ಇಲ್ಲಿ ಕಾವ್ಯ ಅವರು ಫಸ್ಟ್ಗೆ ಇಲ್ಲ ಅಂದ್ರು, ಆ ನಂತರ ಇಲ್ಲಿ ಹೌದು ಕೇಳ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಗಿಲ್ಲಿ ಅವರು ಇದೇ ಒಂದು ಗ್ಯಾಪ್ ಅಲ್ಲಿ ಏನೋ ಒಂದು ಹೇಳೋಣ ಅಂತ ಹೋದ್ರು, ಬಟ್ ಆ ಅಂತ ಇಲ್ಲಿ ಹೇಳಿದ್ರು. ಅವ್ರು ಏನ್ ಹೇಳ್ಬೇಕು ಅಂತ ಇದ್ರು ಅಂತ ಅಂದ್ಬಿಟ್ಟು ವೀಕೆಂಡ್ ಅಲ್ಲಿ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಕೂಡ ಇಲ್ಲಿ ಸದ್ದು ಮಾಡಿತ್ತು. ಕೆಲವೊಬ್ಬರಿಗೆ ಗಿಲ್ಲಿ ಅವ್ರು ಮಾಡಿದ್ದು ಕರೆಕ್ಟ್ ಅಂತ ಕೂಡ ಇಲ್ಲಿ ಅನಿಸ್ತು. ನನಗೆ ಆ ಒಂದು ಸಮಯದಲ್ಲಿ ಇಲ್ಲಿ ಕಾವ್ಯ ಅವ್ರು ಹೇಳಿದ್ದು ಕರೆಕ್ಟ್ ಆಗಿತ್ತು ಅಂತ ಅನಿಸ್ತು ಅಷ್ಟೇ. ಆ ಒಂದು ಪಾಯಿಂಟ್ ಮಾತ್ರ ಇಲ್ಲಿ ಕಾವ್ಯ ಅವ್ರು ಮಾಡಿದ್ದೆ ಸರಿ ಅಂತ ಇಲ್ಲಿ ನಾನು ಹೇಳ್ತಲ್ಲ. ಇಲ್ಲಿ ಕಾವ್ಯ ಅವ್ರು ಹೇಳಿದ್ದು ಕಾವು ಕಾವು ಅಂತ ರೇಗಿಸ್ತಿಯಲ್ಲ, ಇದನ್ನ ಬಿಟ್ರೆ ಈ ಮನೆಯವರು ಬೇರೆ ಏನ್ ಟಾಪಿಕ್ ತಗೊಳ್ಬೋದು ನಮ್ಮಿಬ್ರು ಬಗ್ಗೆ ಅಂತ ಇಲ್ಲಿ ಅವ್ರು ಇಲ್ಲಿ ಕನ್ವೆ ಮಾಡಕ್ ಬಂದಿದ್ದು. ಗಿಲ್ಲಿ ಕಾವ್ಯ ಅವ್ರು ಹೇಳಿದ್ದು ಈ ರೀತಿಯಾಗಿ ಇಲ್ಲಿ ಕನ್ವೆ ಮಾಡಕ್ಕೆ ಬಂದಿದ್ದು. ಗಿಲ್ಲಿ ಅವರು ಅದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಂಡು ಸ್ವಲ್ಪ ಇಬ್ರಿಗೂ ಕೂಡ ಬೇಜಾರಾಯ್ತು. ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಗಿಲ್ಲಿ ಅವರು ಕೂಡ ಬೇಜಾರಾಗಿದ್ರು. ಅದಕ್ಕೆ ನಾನು ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೂಡ ಇಲ್ಲಿ ಕೊಟ್ಟಿದ್ದೆ. ಒಬ್ರು ಬೆನ್ನು ಹೊಡಿತಾರೆ, ಒಬ್ರು ಹೃದಯ ಹೊಡಿತಾರೆ, ಹೇಗ್ರಿ ತಡ್ಕೊಳುತ್ತೆ ಜೀವ ಅಂತ ಕೂಡ ಇಲ್ಲಿ ಹೇಳಿದ್ರು. ಇವರಿಬ್ಬರದು ಜಗಳ ಸುಮಾರು 1.5-2 ದಿವಸ ಅನ್ಕೊಳ್ಳಿ. ನಿನ್ನೆ ಏನೋ ಇದು ಜಗಳ ಆಗಿದೆ. ಇವಾಗ ಇಬ್ರು ಕೂಡ ಖುಷಿಯಲ್ಲಿ ಮಾತಾಡ್ತಾರೆ.